ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಅಲ್ಲಿ ಕೂಡ ಸಚಿವ ಸ್ಥಾನಗಳು ಇಲ್ಲ ಅಂದರೆ ಅರ್ಹರಿಲ್ಲ ಅಂತನಾ ಏನು ಕೇಂದ್ರ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ಎರಡು ಜಿಲ್ಲೆಯಲ್ಲಿ ಇರೋಂಥ MLAಗಳು ಅರ್ಹರಿಲ್ಲ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ ಈಗಿರೋಂಥ ಉಸ್ತುವಾರಿ ಸಚಿವಗಳು ಏನಿದಾರಲ್ಲ ಅವ್ರನ್ನ ಶತ್ರು ಎಲ್ಲ ಹೋದ ಸಾರಿ ಕೂಡ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಜಮೀರ್ ಅಹಮದ್ ಸಾಹೇಬರು ಏನು ನಮ್ಮ ಜಿಲ್ಲೆಗಳಿಗೆ 2 ತಿಂಗಳ 3 ತಿಂಗಳ ಒಂದ್ಸರಿ ಬರ್ತಾರ ಅಂತ ಹೇಳಿದ್ದಾರೆ. ಈಗಲೂ ಅದೇ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಕೈಯಾಗಲಿ ಸಾರ್ವಜನಿಕರ ಕೈಯಾಗಲಿ ಅವ್ರು ಸಿಗ್ತಾ ಇಲ್ಲ. ಅಂದಮೇಲೆ ಅವರು ನಮಗೆ ಬೇಕಾಗಿಲ್ಲ. ಇಲ್ಲಿ ಇರೋಂಥವ್ರು ಅನುಭವಸ್ಥರು ಇದ್ದಾರೆ. ಗಣೇಶ್ ಅಣ್ಣ ಇದ್ದಾರೆ, ಗಣೇಶ್ ಅಣ್ಣಕ್ಕೆ ಕೊಡ್ರಿ. ಇಲ್ಲ ಈಗ ನೂತನವಾಗಿ ಒಬ್ಬ ಮಹಿಳಾ ನಮ್ಮ ಒಂದು ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಮಹಿಳೆಯ MLA ಆಗಿರೋದು ಇದೇ ಫಸ್ಟ್ ಟೈಮ್. ಅನ್ನಪೂರ್ಣಕ್ಕ ಅವರಿಗೂ ಅನುಭವ ಇದೆ. ಅವ್ರ ಯಜಮಾನರ ಜೊತೆಗೆ ತುಕಾರಾಮ್ ಸರ್ ಜೊತೆಗೆ ಸುಮಾರು 5 ಚುನಾವಣೆಗಳು ಅವ್ರು ಮಾಡಿದ್ದಾರೆ. ಈ ಸಾರಿ ತಾವೇ ಶಾಸಕರಾಗಿದ್ದಾರೆ. ಅವ್ರಿಗೆ ಕೂಡ ಕೊಡ್ರಿ. ಬೇರೆ ಯಾರ್ಯಾರಿಗೋ ತಗೊಂಬಂದಿಲ್ಲಿ ಹಾಕಿದರೆ ನಮ್ಮ ಕೈಯಾಗ ಸಿಗಲಿಲ್ಲ ಅಂದರೆ ನಾವೇನು ಮಾಡಬೇಕು? ಇದು ಉದ್ದೇಶ ಏನಂದರೆ ನಾನೇನು ಕಾಂಗ್ರೆಸ್ ಪಕ್ಷದವನಲ್ಲ, ನಾನೊಬ್ಬ ಹೋರಾಟಗಾರ ಅಂತೇಳಿ ಹೇಳ್ತಾ ಇದ್ದೀನಿ. ಜನರ ಕೈಯಾಗ ಸಿಗ್ತಾನೇ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಯಾವುದೋ ಒಂದು ಹೋಟ್ಲಾಗ ಹೇಳ್ಕೊಂತಾರೆ, ಸಾರ್ವಜನಿಕರು ಹೋದ್ನಪ್ಪ ಅಂದರೆ ಯಾರಿಗೆ ಬಿಡಬೇಡ ಅಂತ ಹೇಳ್ತಾರೆ ಅವ್ರ ಬೌನ್ಸರ್ಗಳಿಗೆ, ಅವ್ರ POಗಳಿಗೆ. ನಾವು ಯಾರ ಹತ್ರ ಕೇಳಬೇಕು? ಹಾಗಾಗಿ ವಿಜಯನಗರ ಜಿಲ್ಲೆಗೆ HR ಗವ್ಯಪ್ಪ ದಣಿಯವರು ಸೀನಿಯರ್ ಇದ್ದಾರೆ. ಅವರು ಸುಮಾರು 50 ವರ್ಷಗಳಿಂದ ಅವರು ರಾಜಕೀಯದಲ್ಲೇ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಒತ್ತಾಯ ಏನಪ್ಪ ಅಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ವಿಜಯನಗರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಅದು ಗವ್ಯಪ್ಪ ದಣಿಗೆ. ಈಗ ಅನುಭವ ಇರೋಂಥ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ ನಾನು ಹತ್ತಿರದಿಂದ ನೋಡಿರೋಂಥ ಒಬ್ಬ ಶಾಸಕ ನಮ್ಮ HR ಗವ್ಯಪ್ಪ ದಣಿಯವರು. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಕೈ ಮುಗಿದು. ಇದು ಕೇಳ್ತಿರೋದು ನಮ್ಮ ಗವ್ಯಪ್ಪ ದಣಿಯವ್ರ ಸಲುವಾಗಿ ಅಲ್ಲ, ನಾನು ಹೇಳ್ತಿರೋದು ನಮ್ಮ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ. ಇದು ವಿಜಯನಗರ ಜಿಲ್ಲೆಯ ಜನರ ಸಲುವಾಗಿ ನಾನು ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ ಹೊರತು ನನ್ನ ವೈಯಕ್ತಿಕವಾಗಿ ಏನಿಲ್ಲ. ದಯವಿಟ್ಟು ವಿಜಯನಗರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಹಾಗೂ ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಗಣೇಶ್ ಅಣ್ಣವ್ರಿಗೆ ಗುರುತಿಸಲಿ, ಅವ್ರಿಗೂ ಕೊಡಲಿ. ಇಲ್ಲ ಅನ್ನಪ್ಪ ಅಂದರೆ ನಮ್ಮ ಅನ್ನಪೂರ್ಣಕ್ಕ ಅವರಿಗೆ ಕೊಡಲಿ. ಇವತ್ತು ನೋಡಿರಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು